everyone, welcome to my YouTube vlog. ನಾನು ನಿಮ್ಮ ಹನಾಯ್. ಸೊ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಟಿಫನ್ ಆಯಿತು. ಇವಾಗ ಆ್ಯಕ್ಚುಲಿ ಇವತ್ತು ನಾವೆಲ್ಲೂ ಹೋಗಿಲ್ಲದೆ ಇರೋ ರೀಸನ್ ವಿ ಆರ್ ಹಿಯರ್ ಓನ್ಲಿ. ಸೊ ಅದಕ್ಕೆ ಇಲ್ಲೇ ಲೇಕ್ ವ್ಯೂ, ನಮ್ಮ ಹೋಟೆಲ್ ಪಕ್ಕನೇ ಲೇಕ್ ವ್ಯೂ, ಆಮೇಲೆ ಹನಾಯ್ ಬಸ್ ಟೂರ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ದಟ್ಸ್ ಅಬೌಟ್ ಇಟ್. ಇವಾಗ ಟೈಮ್ 2:30 ಆಗಿದೆ. ಸೊ ನೋಡೋಣ ಹೌ ಇಟ್ ಗೋಸ್. I'll resume there and show you how it goes there. ಸೊ ನಮ್ಮ ಮನೆಯವರು ಇಲ್ಲೇ ಇದ್ದಾರೆ. ಸೊ ಇನ್ನೊಂದು ವ್ಯೂ ತೋರಿಸ್ತೀನಿ ಹೇಗಿದೆ. ಇವತ್ತು ಲಾಸ್ಟ್ ಡೇ ನಮ್ಮದು ಹನಾಯಲ್ಲಿ. ಸೊ ಹಾಗಾಗಿ ಇಲ್ಲೇ ರೋಡ್ ಸೈಡ್ ಲೇಕ್ ವ್ಯೂ ಮತ್ತು ಬಸ್ ಟೂರ್ ಮಾಡಿ ನಾಳೆ ಫ್ಲೈಟ್ ಇದೆ ಅರ್ಲಿ ಮಾರ್ನಿಂಗ್. ಸೊ ಫ್ಲೈಟಿಗೂ ಹಾಗೆ ಹೋಗಿ ಪ್ಯಾಕ್ ಎಲ್ಲ ಮಾಡಬೇಕು. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಲಾಸ್ಟ್ ಡೇ ಇನ್ ಹನಾಯ್. ಸೊ ಬನ್ನಿ, ಐ ವಿಲ್ ಶೋ ಹೌ ಇಟ್ ಗೋಸ್, ಹೌ ಇಟ್ ಲುಕ್ಸ್, ಒನ್ ಸ್ಮಾಲ್ ವ್ಯೂ ಫಾರ್ ಯು. ಇಲ್ಲೊಂದು ಸೂಪರ್ ಅಂಗಡಿಗೆ ಬಂದಿದೆ. ನಮ್ಮ ಅಕ್ಕದು ಪಾಪಕ್ಕೆ ಸೂಪರ್ ಸಿಗುತ್ತೆ ನಡ್ಕೊಂಡು ಬರುವಾಗ. ಸೊ ಸೂಪರ್ ಅಂಗಡಿ ಈ ಥರ ಇದೆ. ನಾವು ಒಳಗಡೆ ಹೋಗಿಲ್ಲ, ಬಿಕಾಸ್ ನಾನೇನಾದ್ರು ತಗೋಬೇಕು ಅಂತ ಅನಿಸ್ತಿದೆ. ತಗೊಳ್ಳ ಕೊಡ್ತೀಯಾ? ಕೊಡ್ತು ನನಗೆ ಇವತ್ತು. ಓಕೆ, ನನಗೆ ಅದು ತಗೊಳಕ್ಕೆ ಇಂಟ್ರೆಸ್ಟ್ ಇಲ್ಲ. ನಾವೀಗ ಕಾಫಿ ಸ್ಟ್ರೀಟಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ KFC ಇದೆ, ಕಾಫಿ ಕ್ಲಬ್ ಇದೆ, ಡಾಮಿನೋಸ್ ಇದೆ. ನಾವು ಸ್ವಲ್ಪ ರೋಡ್ ಮಿಸ್ ಮಾಡ್ಕೊಬಿಟ್ಟಿದ್ವಿ. ಸೊ ನಾವು ಸೊ ಹನಾಯ್ ಲೇಕ್ ಹತ್ರ ಬಂದ್ವಿ. ಏನೋ ಮೆಡಿಕಲ್ ಕ್ಯಾಂಪ್ ಎಲ್ಲ ಇದೆ. ಸೊ ಈ ಥರ ಇದೆ ಬ್ರಿಡ್ಜು. ಇನ್ನು ಸ್ವಲ್ಪ ನೈಟ್ ಆದರೆ ಇನ್ನೂ ಚೆನ್ನಾಗಿರುತ್ತೆ. ಇನ್ನೇನೋ ಪರ್ಫಾರ್ಮೆನ್ಸ್ ಕೂಡ ಪ್ಲ್ಯಾನ್ ಮಾಡ್ತಿದ್ದಾರೆ. ಸೊ ವಿಲ್ ವೇಟ್ ಫಾರ್ ಸಮ್ ಮೋರ್ ಟೈಮ್ ಆ್ಯಂಡ್ ಐಲ್ ರೆಡಿ. ಇದೇ ಲೇಕು. ಸೊ ಅದೊಂದು ಕೆಫೆ ಆ್ಯಕ್ಚುಲಿ. ಆ ಬ್ರಿಡ್ಜ್ ಹತ್ರ ಹೋಗ್ಬೇಕು. ಅದೇನೋ 6 ಕ್ಲೋಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ, ನೋಡೋಣ. ಆ್ಯಕ್ಚುಲಿ ಇದೆ ಹನಾಯ್ ಬ್ರಿಡ್ಜು. ಆ್ಯಕ್ಚುಲಿ ಲೈಟಿಂಗಲ್ಲಿ ಹಾಕಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಸ್ ಆಫ್ ನಾವು ತುಂಬ ಜನ ಫೋಟೋಸ್ಗೆ ಅಂತ ಹೋಗ್ತಿದ್ದಾರೆ. ನಾವೀಗ ಹನಾಯ್ ಬಸ್ ಟ್ರಿಪ್ ಮಾಡ್ತಾ ಇದ್ದೀವಿ. ಆಮೇಲೆ ನೋಡೋಣ, ಇಫ್ ಇನ್ ಕೇಸ್ ಓಪನ್ ಇದ್ದರೆ ವಿಲ್ ಗೋ ಆ್ಯಂಡ್ ಡೂ ವಿಡಿಯೋ ಆ್ಯಂಡ್ ಶೋ ಯು ಗೈಸ್. ಅಂಟಿಲ್ ದಟ್ ವೇಟ್. ಎಲ್ಲ ಫುಲ್ ಫ್ಲವರ್ಸ್ ಇದೆ. ಸಿ ಹೌ ಕ್ಯೂಟ್ ಇಟ್ ಈಸ್. ಸೊ ಅಲ್ಲಿ ನಮ್ಮ ಬಸ್ ವೇಟಿಂಗಲ್ಲಿದೆ. ಸೊ ನಮ್ಮನ್ನ ಬಿಟ್ಟು ಹೋಗ್ಬಿಡುತ್ತೆ ಅಂತ ಟೆನ್ಷನಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿ ನೋಡಿ ಕ್ಯೂ ಕೂಡ ಇದೆ. ಎಲ್ಲರೂ ಬಸ್ಸಲ್ಲಿ ಹೋಗ್ತಿದ್ದಾರೆ. ಸೊ ಮೆಜಾರಿಟಿ ಜನ ಮೇಲೆ ಹೋಗಿದ್ದಾರೆ. ಅಲ್ಲಿ ವ್ಯೂ On the boat, we have the earphone policy in our field guide, and for your hat, you can borrow it. Yeah, you can. You can take this to borrow. Okay, we have to pay? No pay. Free on the boat. Okay. Yeah, and in the bike we have the free water and free the cup for you. Okay. Free only. Yeah, free on the bus. Bus. On the bus. Okay. Yeah. Fine. Okay, now for 3. Total for 10 months. ಮೇಲೆ ಹೋಗ್ತಾ ಇದ್ದೀವಿ. ನಾನು ಆ ಕಡೆ ಹೋಗ್ತೀನಿ.
such an amazing view. Maybe I think ಇದು ಲೈಟಿಂಗ್ ಎಫೆಕ್ಟ್ ಮೇಲೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಸೊ ನೋಡಿ ಹತ್ತಿರದಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಇಟ್ಸ್ ಆಲ್ ಅಬೌಟ್ ಲೈಟಿಂಗ್. ಆಕ್ಚುಲಿ ಇಲ್ಲೇನೋ ಇದು ಹೆಡ್ಫೋನ್ ಕೊಟ್ಟಿದ್ದಾರೆ. ಆಸ್ ಆಫ್ ನಾವು ಸಾಂಗ್ ಬರ್ತಿದೆ, ಇನ್ನ 5:30 ಸ್ಟಾರ್ಟ್ ಆಗುತ್ತೆ ಅಂತ, ಇನ್ನ 10 ಮಿನಿಟ್ಸ್ ಇದೆ. ಸೊ ವೇಟ್ ಮಾಡೋಣ ಏನ್ ಬರುತ್ತೆ, ಅದ್ರ ಬೇಸ್ಡ್ ನಾನು ಹೇಳ್ತೀನಿ ಏನ್ ಬರ್ತಿದೆ ಅಂತ. ಆಸ್ ಆಫ್ ನಾವು ಒಂದು ಫೋಟೋ ಚೆನ್ನಾಗಿ ಬಂದಿಲ್ಲ ಅಂತ ಬಂದಿದ್ರು ಹೇಳ್ಬೋದು. ಇವಾಗ 1.5 hour ಜರ್ನಿ ಇದೆ. ಸೊ ಫುಲ್ ಹನಾಯಲ್ಲಿ ಏನೇನಿದೆ ಅದೆಲ್ಲ ತೋರಿಸ್ತಾರೆ. ಸೊ 5:30ಗೆ ಆ್ಯಕ್ಚುಲಿ ಫರ್ ದಿ ಇನ್ಫಾರ್ಮೇಶನ್ ಎವ್ರಿ 10 ಮಿನಿಟ್ಸಿಗೆ ಒಂದು ಬಸ್ ಬರುತ್ತೆ. ಆ್ಯಂಡ್ ಎವ್ರಿ 4 hours you need booking, something like that. I don't know if it's correct or wrong also. I'm looking good. So 1.5 hour ಅಲ್ಲಿ ಏನೇನು ತೋರಿಸ್ತಾರೆ ಅಂತ ಗೊತ್ತಿಲ್ಲ. ಸೊ let's see, it will start in next 10 minutes. Excitement. ಆ್ಯಕ್ಚುಲಿ ಇವಾಗ ಟೈಮ್ ಬಂದು ಇನ್ನು 5:30. ಇಲ್ಲಿ ನೋಡಿದ್ರೆ ಆಲ್ರೆಡಿ ಒಂದು 7 o'clock 7:30 ಫೀಲಿಂಗ್ ಇದೆ. ಸೊ ನಿನ್ನೆ ನಾವು ಲಾಂಗ್ ಟ್ರೈನಲ್ಲಿ ಹೋದಾಗಲೂ ಸೇಮ್ ಇದೇ ಥರ 5:30ಗೆ ಆಲ್ಮೋಸ್ಟ್ 7:30 ಫೀಲಿಂಗ್ ಇತ್ತು. ಜಸ್ಟ್ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ಯೂಸ್ ಆಗ್ಬೋದು. ಆಸ್ ಆಫ್ ನಾವು ನಮ್ಗೊಂದು ಹೆಡ್ಫೋನ್ ಕೊಟ್ಟಿದ್ದಾರೆ. ಇದರಲ್ಲಿ ಹನಾಯ್ ಬಗ್ಗೆ ಇನ್ಫಾರ್ಮೇಷನ್ಸ್ ಬರ್ತಿದೆ. ಹನಾಯಿ ಲೇಕ್ಸ್ ಎಷ್ಟಿದೆ, ಅದು ಫ್ರೆಂಚ್ ಆರ್ಕಿಟೆಕ್ಚರು, ಲೈಕ್ ದಟ್ ದಿ ಹಿಸ್ಟ್ರಿ ಆಫ್ ವಿಯೆಟ್ನಾಂ ದೇರ್ ಎಕ್ಸ್ಪ್ಲೇನ್. ಆ್ಯಂಡ್ ಆಲ್ಸೋ ನಾವು ಈಚ್ ಸ್ಟ್ರೀಟ್ ಹೋಗ್ತಾ ಇದ್ವಲ್ಲ, ಆ ಸ್ಟ್ರೀಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಿದ್ದಾರೆ. ಸೊ ಇದರಲ್ಲಿ as of now, the view is this is a lake. ಕೇಳಿಸ್ಕೊತಾ ಇದ್ದೀವಿ. ಸೊ ನಾವು ಯಾವ ರೋಡ್ಗೆ ಹೋಗ್ತಾ ಇದ್ವಿ ಆ ರೋಡ್ ಬೇಸ್ಡ್ ಆ್ಯಕ್ಚುಲಿ ಒಂಥರ ಚೆನ್ನಾಗಿದೆ. ಈ ಥರ ಓಪನ್ ಬಸ್ಸಲ್ಲಿ ಟ್ರಾವೆಲ್ ಮಾಡೋದು ಒಂಥರ ಹೀರೋಯಿನ್ ಫೀಲಿಂಗ್ ಇದೆ.
ಮಾತ್ರ ಇದೆ, ಯಾಕೆಂದ್ರೆ ಇದು ಬೇರೆ ಎಲ್ಲೂ ಇಲ್ಲ, ಯಾಕೆಂದ್ರೆ ಇದು ವಿಯೆಟ್ನಾಂ. ಹಂಗೆ ಮುಂದೆ ನೋಡಿ ಬ್ರಿಡ್ಜ್, ಈ ಬ್ರಿಡ್ಜ್ ವರ್ಲ್ಡ್ ನಂಬರ್ ಅಲ್ಲಿ ಎಲ್ಲೂ ಇಲ್ಲ, ಇದೇ ವಿಯೆಟ್ನಾಂ ನಲ್ಲಿ ಮಾತ್ರ ಇದೆ, ಯಾಕೆಂದ್ರೆ ಈ ಬ್ರಿಡ್ಜ್ ಬಂದು ಸಿಮೆಂಟ್ ಅಲ್ಲಿ ಮಾಡಾರೆ, ಬೇರೆ ಎಲ್ಲೂ ಸಿಮೆಂಟ್ ಅಲ್ಲಿ ಮಾಡೋದೇ ಇಲ್ಲ. ಕಬ್ನ ಯೂಸ್ ಮಾಡಿದ್ರೆ ಅದು ಕಾಮನ್ ಆಯ್ತಾ, ಇದು ಸಿಮೆಂಟ್ ಯೂಸ್ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್. ಹಂಗೆ ಮುಂದೆ ನೋಡಿ ಸಿಗ್ನಲ್ ಎಲ್ಲೋ ಕಲರ್ ಹಾಕಿದ್ದಾರೆ, ಇದು ವಿಯೆಟ್ನಾಂ ನಲ್ಲಿ ಮಾತ್ರ ಎಲ್ಲೋ ಕಲರ್ ಹಾಕ್ತಾರೆ. ಕರೆಕ್ಟ್ ಏನ್ ಹೇಳ್ದಂಗೆ ರೆಡ್ ಬಿಟ್ರೆ ಮುಂದೆ ಹೋಗ್ಬೇಕು, ಗ್ರೀನ್ ಬಿಟ್ರೆ ಅಲ್ಲೇ ನಿಂತ್ಕೊಬೇಕು ಆಯ್ತಾ, ಉಲ್ಟಾ ಆಯ್ತಾ. ನೋಡಿ ಬಸ್ ಮುಂದೆ ಹೋಗ್ತಾ ಇದೆ, ಇದು ಓಪನ್ ಬಸ್. ಈ ಬಸ್ ವಿಯೆಟ್ನಾಂ ನಲ್ಲಿ ಮಾತ್ರ ಇದೆ ಈ ಬಸ್. ಈ ಬಸ್ ಎಲ್ಲ ಜನಗಳು ಕೂತಾರೆ, ಬೇರೆ ಎಲ್ಲೂ ಕೂತ್ಕೊಳ್ಳಲ್ಲ, ಈ ಬಸ್ ಮಾತ್ರ ಕೂತ್ಕೊಂತಾರೆ. ಅದು ಟಾಪ್ ಅಲ್ಲಿ ಕೂತ್ಕೊಂಡ್ರೆ ಬಿಸಿ ಗಾಳಿ ಬರ್ತಾ ಇದೆ. ನೋಡಿ ಸ್ನೇಹಿತರೆ, ಅಕ್ಕಪಕ್ಕ ಎಲ್ಲ ಬಿಲ್ಡಿಂಗ್ ಗಳವೆ, ಈ ಬಿಲ್ಡಿಂಗ್ ಗಳು ಇಲ್ಲಿ ಮಾತ್ರ ಇದೆ, ಯಾಕೆಂದ್ರೆ ಬೇರೆ ಎಲ್ಲೂ ಇರಲ್ಲ. ಈ ತರ ಬಿಲ್ಡಿಂಗ್ ನೀವು ನೋಡಕ್ ಸಾಧ್ಯನೇ ಇಲ್ಲ ಆಯ್ತಾ, ಯಾವುದೇ ದೇಶಕ್ಕೆ ಹೋಗಿ ಈ ತರ ಬಿಲ್ಡಿಂಗ್ ನಿಮ್ಗೆ ಸಿಗೋದೇ ಇಲ್ಲ, ಯಾಕೆಂದ್ರೆ ಈ ಬಿಲ್ಡಿಂಗ್ ವಿಯೆಟ್ನಾಂ ನಲ್ಲಿ ಮಾತ್ರ ಇದೆ, ಇದೇ ಬಿಲ್ಡಿಂಗ್ ಬೇರೆ ದೇಶದಲ್ಲಿ ಇರಲ್ಲ, ಅಷ್ಟೇ ಸಿಂಪಲ್ ಆಯ್ತಾ. ನಾನು ಬಸ್ ಮೇಲೆ ಕೂತೀನಿ, ಬಸ್ ನನ್ನ ಮೇಲೆ ಇದೆ, ಇದಕ್ಕೆ ಬಸ್ ಓವರ್ಟೇಕ್ ಬಸ್ ಅಂತಾರೆ ಆಯ್ತಾ. ನೋಡಿ ನನ್ನ ಮೇಲೆ ಅಂತ ಟೋಪಿ ಹಾಕೊಂಡೆ, ಇದಕ್ಕೆ ತಲೆ ಟೋಪಿ ಅಂತಾರೆ ಅಷ್ಟೇ. ಇದನ್ನ ತಲೆ ಎಂಟಿ ಮೇಲೆ ಹಾಕಿ ಎಂಟಿ ಟೋಪಿ ಅಂತಾರೆ, ಇಷ್ಟೇ ಸಿಂಪಲ್ ಆಯ್ತಾ. ಮೈಕ್ ನನ್ನ ಮೇಲೆ ಬಿದ್ರೆ ಅದು ಏನು ಮೈಕ್ರೋಸ್ಕೋಪ್ ಆಗುತ್ತೆ, ನಾನು ಮೈಕ್ ಮೇಲೆ ಬಿದ್ರೆ ಅದು ಆಲೋಸ್ಕೋಪ್ ಆಗುತ್ತೆ, ಟೆಲಿಸ್ಕೋಪ್ ಆಗುತ್ತಾ. ನೋಡಿ ಲೇಕ್ ಮೇಲೆ ನಾನ್ ಬಿದ್ರೆ ಅದು ಸ್ವಿಮ್ಮಿಂಗ್ ಪೂಲ್ ಆಗುತ್ತೆ, ಲೇಕ್ ನನ್ನ ಮೇಲೆ ಬಿದ್ರೆ ಅದು ಓಷನ್ ಆಗುತ್ತೆ. ಈ ತರ ಕಾಮಿಡಿನ ನೀವೆಲ್ಲೂ ನೋಡಕ್ ಸಾಧ್ಯನೇ ಇಲ್ಲ ನೋಡಿ ಆಯ್ತಾ. KFC ಒಳಗಡೆ ನೀವು ಹೋದ್ರೆ ದುಡ್ಡು ಇಸ್ಕೊಂಡ್ರೆ, ನೀವೇ KFC ನಿಮ್ಮ ಹತ್ರ ಬಂದ್ರೆ ಅವರೇ ದುಡ್ಡು ಕೊಡ್ತಾರೆ ಆಯ್ತಾ. ನೋಡಿ ಈ ಕಡೆ ಇರೋದು ಸಮುದ್ರ, ಈ ಕಡೆ ಇರೋದು ಲೇಕು, ಎರಡರಲ್ಲಿ ಇರೋದು ಕಾಮನ್ ಏನು ಅಂದ್ರೆ ನೀರು, ಅರ್ಥ ಮಾಡ್ಕೊಬೇಕು ಆಯ್ತಾ. ಹೌದು, ಬಸ್ ದುಡ್ಡು ಇಸ್ಕೊಂಡವನೇ ದುಡ್ಡಿಗೆ ಬೆಲೆ ಕೊಡಬೇಕು, ಅದಕ್ಕೋಸ್ಕರ ಅವನು ಇದನ್ನೇ 3 ರೌಂಡ್ ಹೊಡ್ತಾನೆ. ಇದು ಮೈಕ್ ಅನ್ಕೊಳ್ಳಿ ಆಯ್ತಾ, ಇದು ಲೇಕ್ ಅನ್ಕೊಳ್ಳಿ. ಈ ಮೈಕು ಲೇಕು ಎರಡು ಒಂದೇ. ನಾವು ಇದನ್ನೇ ಲೇಕ್ ನ 3 ರೌಂಡ್ ಸುತ್ಕೊಂಡ್ ಬಂದು ಅವನು ನಮ್ಮ ಹತ್ರ 1 ಲಕ್ಷ ದುಡ್ಡು ಇಸ್ಕೊಂಡಿರೋದಕ್ಕೋಸ್ಕರ 3 ಸರಿ ರೌಂಡ್ ಹೊಡ್ಕೊಂಡ್ ಬಂದಾನೆ. ಇದೇ ಬಿಲ್ಡಿಂಗ್. ಸೊ ನೆಕ್ಸ್ಟ್ ಟೈಮ್ ಅನ್ನ ಟ್ರಿಪ್ ಬರಬೇಕಾದ್ರೆ ನೀವು ಒಂದು ಕೆಲಸ ಮಾಡಿ, ಬಸ್ ಹತ್ಬೇಡಿ, ಬಸ್ ನಿಮ್ಮ ಮೇಲೆ ಹತ್ಕೊಂಡು ಹೋಗಿ. ಸೊ ಈಗ ಹನಾಯ್ ಬಸ್ ಟೂರ್ ಆಯಿತು. ಸೊ ಅದಾದಮೇಲೆ ನೆಕ್ಸ್ಟು ಹನಾಯ್ ಕಿಮ್ ಲೇಕ್. ಸೊ ಈ ಲೇಕ್ ಹತ್ರ ಹೋಗ್ತಾ ಇದ್ವಿ. ಸೊ ಇಲ್ಲೇ ಇದೆ. ಸೊ ಐಲ್ ಶೋ ಯು ಹೌ ಇಟ್ ಲುಕ್ಸ್ ಆಫ್ಟರ್ ಗೋಯಿಂಗ್ ದೇರ್. ಸ್ವಲ್ಪ ಲೈಟಿಂಗ್ ಡಿಫೆಕ್ಟ್ ಇದೆ. ಸೊ ನಾನು ಕರೆಕ್ಟಾಗಿ ಬರ್ತಾ ಇದ್ದೀನಿ ಅಂತಲೇ ಅನಿಸ್ತಾ ಇಲ್ಲ. ಸೊ ಲೆಟ್ಸ್ ಸಿ ಹೌ ಇಟ್ ಕಿಮ್ ಲೇಕ್ ತೊಗೊಳ್ಬೇಕಿತ್ತು, ತೊಗೊಂಡಿದ್ವಿ. ಅಲ್ಲಿ ಶೋ ಇದು ಫ್ರಂಟ್ ವ್ಯೂ.
ಇದಾಗಿತ್ತು ನಮ್ಮ ಡೇ 4. ಸೊ ಇವಾಗ ಫುಲ್ ಪ್ಯಾಕಿಂಗ್ ಮಾಡಿಕೊಂಡು ವಿಲ್ ಕಂಟಿನ್ಯೂ ಆ ಜರ್ನಿ ಟು ದನಾಂಗ್ ಟುಮಾರೋ. ಸೊ ಅರ್ಲಿ ಮಾರ್ನಿಂಗ್ ಫ್ಲೈಟ್ ಇದೆ. ಐ ವಿಲ್ ಕ್ಯಾಚ್ ಅಪ್ ಟುಮಾರೋ. ಅಲ್ಲಿವರೆಗೂ ಬಾಯ್ ಬಾಯ್. Hello everyone, good morning. ಇದು 5th day in Hanoi. Actually 5th day we are leaving from Hanoi to Da Nang. Morning 10:30 ಫ್ಲೈಟ್ ಇತ್ತು. ಸೊ ಎದ್ದು ರೆಡಿಯಾಗಿ ಫ್ರೆಶ್ ಅಪ್ ಆಗಿ ಸೊ ಏರ್ಪೋರ್ಟಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಇನ್ನೂ ಫ್ಲೈಟ್ ಬಂದಿಲ್ಲ. ಆ್ಯಕ್ಚುಲಿ ಟೈಮ್ ಇವಾಗ 9:30 ಆಗಿದೆ. ಫಸ್ಟ್ 4 days ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ದಂಗೆ ಫುಲ್ ವಿ ಲಾಸ್ಟ್ ದ ಟ್ರ್ಯಾಕ್ ಎಸ್ಟರ್ಡೇ. ಫುಲ್ಲು ಫಸ್ಟ್ ಏನ್ಷಿಯಂಟ್ ಟೆಂಪಲಲ್ಲಿನೂ ವಿ ಲಾಸ್ಟ್ ಸೈಕಲಲ್ಲಿ ಆ್ಯಕ್ಚುಲಿ ದಾರಿ ತಪ್ಪಿದ್ವಿ. ಆಮೇಲೆ ಥರ್ಡಲ್ಲಿ ನಾವು ಮೂವಾ ಕೇವ್ಸಿಂದ ಲೇಟಾಗಿ ಬಂದ್ವಿ. ಆ್ಯಂಡ್ ನಮ್ಮ ಟ್ರಾವೆಲ್ ಗೈಡ್ 1 hour ವೆಯ್ಟ್ ಮಾಡಿ ಬಿಟ್ಟೊಟ್ಟೋಗಿದ್ರು. ಆಮೇಲೆ ಗ್ರ್ಯಾಬಿಂದ ಕ್ಯಾಚ್ ಮಾಡಿದ್ವಿ. ಬಟ್ ಸ್ಟಿಲ್ ಆಲ್ ಆಫ್ ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್ ನೈಸ್. ಸೊ ಇವತ್ತು ನಮ್ಮ ನಾರ್ತ್ ಸೈಡ್ ಆಫ್ ವಿಯತ್ನಾಮ್ನ ಎಕ್ಸ್ಪ್ಲೋರ್ ಮಾಡಿ ಸೊ ಇವಾಗ ಮಿಡಲ್ಗೆ ಹೋಗ್ತಾ ಇದ್ದೀವಿ, ವಿಚ್ ಇಸ್ ದನಾಂಗ್. ಆಮೇಲೆ ಅಲ್ಲಿ 4 days ಆದಮೇಲೆ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಸೌತ್ ಸೈಡ್ ಆಫ್ ವಿಯತ್ನಾಮ್, ಹೋ ಚಿ ಮಿನ್. ಸೊ ಅಲ್ಲಿಂದ ವಿ ಆರ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಸೊ ಲ್ಯಾಂಡ್ ಆದಮೇಲೆ ಐ ವಿಲ್ ಕೀಪ್ ಯು ಗೈಸ್ ಅಪ್ಡೇಟೆಡ್. ಅಲ್ಲಿವರೆಗೂ ಬಾಯ್ ಬಾಯ್.